ಹಲೋ ಎವ್ರಿವನ್, ನಾನಿವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಹೆಸರುಬೇಳೆನ ತೊಳೆದು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ 2 ಅವರು. ಇದಕ್ಕೆ ಬೇಕು ಅಂದರೆ ನೀವು ಇವಾಗಲೇ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಹೆಸರುಬೇಳೆ ತಿನ್ನೋ ಟೈಮ್ ಬೇಕಾದ್ರೂ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, 1 ಇಡೀ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗ್ಲಾಸ್ ಫ್ರೆಶ್ ವಾಟರ್ಗೆ ಅರ್ಧ ಲೋಟ ಸಕ್ಕರೆ ಹಾಕ್ಕೊಳ್ಳಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ಶರ್ಬತ್ ರೆಡಿ ಆಗುತ್ತೆ. ಈಗ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಮೊಸರು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ಮಜ್ಜಿಗೆ ಮಂತು ತೊಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ನಿಮಗೆ ಈ ರೀತಿ ಆಗುತ್ತೆ ಮಸಾಲ ಮಜ್ಜಿಗೆ. ಸೊ ರೆಡಿ ಆಗಿದೆ ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ. ಶರಬತ್ತು ಮತ್ತು ಮಜ್ಜಿಗೆ ಹೆಸರುಬೇಳೆ ಕೂಡ ರೆಡಿಯಾಗಿದೆ. ಈಗ ದೇವರಿಗೆ ನಾನು ಇನ್ನೂ ಪೂಜೆ ಮಾಡಿಲ್ಲ, ದೇವ್ರ ನೈವೇದ್ಯಕ್ಕೆ ಇದನ್ನೆಲ್ಲ ಇಟ್ಟು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ನೋಡಿ. ಈಗ ದೇವ್ರ ಫೋಟೋಕ್ಕೆ ಹೂವು ಇಡ್ತಾ ಇದ್ದೀನಿ. ನನ್ನ ಮಗಳೇ ವೀಡಿಯೋ ಮಾಡ್ತಾ ಇರೋದು, ಸೊ ಸ್ವಲ್ಪ ಹೆಲ್ಪ್ ಮಾಡು ಮಗಳೇ ಅಂತ ಅವಳಿಗೆ ಕೊಟ್ಟಿದ್ದೀನಿ ಫೋನ್ನ. ಸೊ ನೈವೇದ್ಯಕ್ಕೆಲ್ಲ ಇಡ್ತಾ ಇದ್ದೀನಿ ನೋಡಿ, ಯಾವ ರೀತಿ ಇಟ್ಟಿದ್ದೀನಿ. ಈಗ ದೀಪ ಹಚ್ಚೋಣ ನೋಡಿ, ಈ ರೀತಿ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿದ್ಮೇಲೆ ಗಂಧದ ಕಡ್ಡಿ ತೊಗೊಂಡು ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ. ಇವತ್ತು ಶ್ರೀರಾಮನವಮಿ ಅಲ್ವಾ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ನಾನು ಕೂಡ ಬೆಳಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ಲ. ದೇವ್ರ ಪೂಜೆ ಆದಮೇಲೆ ಒಂದೇ ಸರಿ ಪ್ರಸಾದ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮುಗೀತು. ಈಗ ಹೆಸರುಬೇಳೆ ತಿಂತಾಯಿದ್ದೀನಿ. ಇವತ್ತಿನ ದಿನ ನನ್ನದು ಹೀಗಿತ್ತು.